ಬಿಡಿಎ ಅಂದ್ರೆ ಬ್ರೋಕರ್ ಡೆವಲಪ್ಮೆಂಟ್ ಅಥಾರಿಟಿ. ಬಿಡಿಎ ಆಯುಕ್ತರ ವಿರುದ್ಧ ಸೋಮಶೇಖರ್ ಅವರು ಆರೋಪವನ್ನ ಮಾಡಿದ್ದಾರೆ. ಬಿಡಿಎ ಅಧ್ಯಕ್ಷ ಶಾಸಕರಾಗಿರುವಂತಹ ಎಸ್.ಟಿ. ಸೋಮಶೇಖರ್ ಅವರು ಈ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಬಿಡಿಎ ಅಂದ್ರೆ ಬ್ರೋಕರ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಬಿಡಿಎ ಅಧ್ಯಕ್ಷರೇ ಈ ಒಂದು ಬಿಡಿಎ ಆಯುಕ್ತರ ವಿರುದ್ಧ ತಮ್ಮ ಅಸಮಾಧಾನವನ್ನ ಹೊರಹಾಕಿರುವಂತದ್ದು. ಬಿಡಿಎ ಅಧ್ಯಕ್ಷರಾಗಿರುವಂತಹ ಯಶವಂತಪುರದ ಶಾಸಕ ಕಾಂಗ್ರೆಸ್ನ ಶಾಸಕ ಎಸ್.ಟಿ. ಸೋಮಶೇಖರ್ ಈ ರೀತಿಯಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇಂಥ ಬೇಜವಾಬ್ದಾರಿ ಕಮಿಷನರ್ ಅನ್ನ ನಾನು ನೋಡಿಲ್ಲ, ನನ್ನ ಲೈಫ್ ನಲ್ಲೇ ಇಂಥ ಕಮಿಷನರ್ ಅನ್ನ ನೋಡಿಲ್ಲ. ಉಡಾಫಿ ಸ್ವೇಚ್ಛಾಚಾರಿ ಕಮಿಷನರ್ ರಾಕೇಶ್ ಸಿಂಗ್ ಅಂತ ರಾಕೇಶ್ ಸಿಂಗ್ ವಿರುದ್ಧ ಅವರು ಆರೋಪವನ್ನ ಮಾಡ್ತಾ ವಾಗ್ದಾಳಿಯನ್ನ ನಡೆಸಿದ್ದಾರೆ, ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ, ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಂಥ ಅಧಿಕಾರಿಗಳಿದ್ರೆ ಕೆಲಸ ಮಾಡೋದಕ್ಕಾಗೋದಿಲ್ಲ. ರಾಕೇಶ್ ಸಿಂಗ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಇಲ್ದಿದ್ರೆ ತನ್ನನ್ನೇ ರಿಲೀವ್ ಮಾಡುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ನ ಶಾಸಕ ಎಸ್.ಟಿ. ಸೋಮಶೇಖರ್. ಇಲ್ಲಿ ರಾಕೇಶ್ ಸಿಂಗ್ ಮತ್ತು ಎಸ್.ಟಿ. ಸೋಮಶೇಖರ್ ಅವರ ನಡುವೆ ಯಾವ ರೀತಿಯಾಗಿ ಕೋಲ್ಡ್ ವಾರ್ ಬಹಿರಂಗವಾಗಿತ್ತು ಅನ್ನೋದನ್ನ ಈ ಹಿಂದೆ ಕೂಡ ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾವೇ ಬ್ರೇಕ್ ಮಾಡಿದ್ವಿ. ಈಗ ಮತ್ತೊಮ್ಮೆ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಎಸ್.ಟಿ. ಸೋಮಶೇಖರ್ ಅವರು ಕಮಿಷನರ್ ಕುರಿತು ಡಿಸಿಎಂ ಗಮನಕ್ಕೆ ತಂದಿದ್ದೇನೆ ಅಂತ ಸುದ್ದಿಗೋಷ್ಠಿಯಲ್ಲಿ ಎಸ್.ಟಿ. ಸೋಮಶೇಖರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ರಾಕೇಶ್ ಸಿಂಗ್ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ಶಾಸಕ. ಇಲ್ಲಿ ಪ್ರಮುಖವಾಗಿ ರಾಕೇಶ್ ಸಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಾನೆ ಬರ್ತಾ ಇದ್ದಾರೆ ಕಾಂಗ್ರೆಸ್ನ ಯಶವಂತಪುರದ ಶಾಸಕರಾಗಿರುವಂತಹ ಎಸ್.ಟಿ. ಸೋಮಶೇಖರ್ ಅವರು. ಇಲ್ಲಿ ನನ್ನ ಯಾವುದೇ ಮಾತು ಕೂಡ ನಡೀತಾ ಇಲ್ಲ, ಹೆಸರಿಗಷ್ಟೇ ನಾನು ಇಲ್ಲಿ ಇದ್ದೇನೆ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಮಾತನಾಡಿದ್ರು. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಥಾಮಸ್, ಈಗ ಮತ್ತೊಮ್ಮೆ ಆ ಒಂದು ಕೋಲ್ಡ್ ವಾರ್ ಬಹಿರಂಗವಾಗ್ತಾ ಇದೆ. ಪದೇ ಪದೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಏನ್ ಇವ್ರಿಗೆ ಒಂಚೂರು ಕೂಡ ಪವರೇ ಇಲ್ವಾ ಅಂತ ಅಲ್ಲಿ ಬಿಡಿಎನಲ್ಲಿ? ಪೃಥ್ವಿ, ಬಹುಶಃ ಸೋಮಶೇಖರ್ ಅವರ ಒಂದು ಅಸಹಾಯಕತೆ ನೋಡುವಂತ ಟೈಮಲ್ಲಿ ಅವರು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಪೃಥ್ವಿ, ನಾನು ಉಳಿಬೇಕು, ರಾಕೇಶ್ ಸಿಂಗ್ ಉಳಿಬೇಕು. ಯಾಕಂದ್ರೆ ಈ ವಿಷಯವನ್ನ ಈಗಾಗಲೇ ಡಿ.ಸಿ.ಎಂ. ಪರಮೇಶ್ವರ್ ಅವರ ಗಮನಕ್ಕೆ ತಂದಿದ್ದೇನೆ. ಡಿ.ಸಿ.ಎಂ. ಪರಮೇಶ್ವರ್ ಅವರು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಅವ್ರು ನನ್ನ ಹತ್ರ ಬಂದು ಇದಕ್ಕೆ ಸಂಬಂಧಪಟ್ಟ ಕ್ಲಾರಿಫಿಕೇಶನ್ ಕೊಡ್ಬೇಕು ಅಂತ ಹೇಳಿದ್ರೆ, ಒಬ್ಬ ಡಿ.ಸಿ.ಎಂ. ಆದೇಶಕ್ಕೆ ಬೆಲೆ ಕೊಡದಿರುವಂತ ಮಟ್ಟದಲ್ಲಿ ರಾಕೇಶ್ ಸಿಂಗ್ ರವರು ಈವರೆಗೂ ಡಿ.ಸಿ.ಎಂ. ರವರನ್ನ ಭೇಟಿಯಾಗಿಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಟ್ಟಿಲ್ಲ. ಹಾಗಾಗಿ ಒಂದು ಹಂತದೊಳಗಡೆ ಇವತ್ತು ಬೇಸತ್ತು ಸೋಮಶೇಖರ್ ಅವರು ಬಿಡಿಎ ಕಚೇರಿಯಲ್ಲಿ ಒಂದು ತುರ್ತು ಪತ್ರಿಕಾಗೋಷ್ಠಿಯನ್ನ ಮಾಡಿ ಅದರೊಳಗೆ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿದ್ರೆ, ನಾನು ಕಾದ್ ನೋಡ್ತೀನಿ, 1 ದಿನ 2 ದಿನ ಕಾದ್ ನೋಡ್ತೀನಿ, ಆಗ್ಲಿಲ್ಲ ಅಂತ ಹೇಳಿದ್ರೆ ನಾನು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಬೇಕು. ಥಾಮಸ್, ಈಗ ಸೋಮಶೇಖರ್ ಅವರು ಮಾತನಾಡ್ತಿದ್ದಾರೆ ನೋಡಿ. ಏನಾರ ಸೀರಿಯಲ್ ಇದ್ರೆ ಹೇಳಿ, ಅವ್ರು ಇಂಡೈರೆಕ್ಟ್ ಆಗಿ ಯಾಕೆ ಹೇಳ್ತಾರೆ? ರಾಮಲಿಂಗಂಗೆ ಸಪೋರ್ಟ್ ಮಾಡ್ತಿರು ಅಂತ ಹೇಳೋದು, ಪೊಲಿಟಿಕಲ್ ಲಿಂಕ್ ಮಾಡೋದು. ನೋಡಿ, ಪೊಲಿಟಿಕ್ ಇದಕ್ಕೂ ಕಾನ್ಸ್ಟಿಟ್ಯೂನ್ಸಿ ವಿಚಾರದಲ್ಲಿ ಬೆಂಗಳೂರು ನಾರ್ತ್ ಪಾರ್ಲಿಮೆಂಟ್ಗೂ ಈ ಬಿಡಿಎ ವ್ಯವಹಾರಕ್ಕೂ ಸಂಬಂಧ ಇಲ್ಲ. ನಾನು ಅದಕ್ಕೂ ಇದಕ್ಕೂ ಲಿಂಕ್ ಮಾಡ್ತಾ ಇಲ್ಲ. ಸಂಬಂಧಪಟ್ಟಂತ ಅಧಿಕಾರಿಗೆ ಏನು ಕೊಡಬೇಕು ಕೊಡ್ತೀನಿ, ಅವರೆಲ್ಲ ರೆಸ್ಪಾನ್ಸ್ ಮಾಡಿದ್ರೆ ಸರಿ, ರೆಸ್ಪಾನ್ಸ್ ಮಾಡಿ. ನಾನು ಕಂಪ್ಲೀಟ್ ಡೀಟೇಲ್ಸ್ಗೆ ಪ್ರತಿಯೊಂದು ಸಬ್ಜೆಕ್ಟು ಕೂಡ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಲಿ ಇಂಟರ್ಫಿಯರೆನ್ಸ್ ಆಗಿ ಈ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಏನು ಕೆಟ್ಟ ಹೆಸರು ಬರ್ತಾಯಿದೆ ಅದನ್ನು ಸ್ವಲ್ಪ ಸೆಟ್ರೇಟ್ ಮಾಡ್ತಕ್ಕಂಥದ್ದಕ್ಕೆ ಡೀಪಾಗಿ ಎಂಟ್ರಾದರೆ ಈ ಕಮಿಷನರ್ ಇವ್ರಿಗೆ ಆಗಲ್ಲ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ಅದಕ್ಕೆ ಮಾಧ್ಯಮಕ್ಕೆ ಹೇಳ್ತಕ್ಕಂಥದ್ದು ಕೂಡ ರಾಮಲಿಂಗಂದು ಯಾವ ಕಾರಣಕ್ಕೂ ಬ್ಲ್ಯಾಕ್ ಲಿಸ್ಟ್ ಇಲ್ಲ. ಬ್ಲ್ಯಾಕ್ ಲಿಸ್ಟ್ ಇದ್ದರೆ ಕಮಿಷನರ್ ಅದನ್ನ ಹೇಳ್ಬೇಕಾಗ್ತದೆ, ಮಾಧ್ಯಮದ ಮುಂದೆ ಹೇಳ್ಬೇಕಾಗ್ತದೆ. ಇದುವರೆಗೂ ಕೂಡ ಕಮಿಷನರು ಕೂಡ ಹೇಳಕ್ಕೆ ಹೋಗಲಿಲ್ಲ. ಇತ್ತೀಚೆಗೆ ಬೆಳವಣಿಗೆಗಳು ನೋಡಿದ್ರೆ, ಅಧ್ಯಕ್ಷರೇ ನಿಮ್ಮ ಕೈಲೂ ಏನೂ ಮಾಡಲಿಕ್ಕಾಗೋದಿಲ್ಲ. ಬಿಡಿಯಲ್ಲಿ ಉಪಮುಖ್ಯಮಂತ್ರಿಗಳು ಉಸ್ತುವಾರಿ ಸಚಿವರಿದ್ದಾರೆ, ಅವ್ರ ಕೈಲೂ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾವುದೋ ಚಿತ್ರನಟಿ ಇರ್ಬೋದು, ಬೇರೆ ಬೇರೆ ಬ್ರೋಕರ್ಸ್ ಇರ್ಬೋದು, ಅವ್ರ ಮುಖಾಂತರ ಹೋದ್ರೆ ನಮಗೆ ಕೆಲಸ ಆಗ್ತದೆ ಅಂತಕ್ಕಂಥದ್ದನ್ನು ಕೂಡ ನನ್ನ ಗಮನಿಗೆ ತರ್ತಕ್ಕಂಥ ಕೆಲಸವನ್ನು ಕೂಡ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಬಾಲು ಅಂತ ಒಬ್ಬ ಕಮಿಷನರ್ ಆಫೀಸ್ನಲ್ಲಿ ಏಜೆಂಟ್ ಇದ್ದಾನೆ, ಅವನು ಫಿಕ್ಸ್ ಮಾಡೋದು, ವಸೂಲಿ ಮಾಡ್ತಕ್ಕಂಥದ್ದು. ಯಾಕೆ ಕಮಿಷನರ್ ಗೊತ್ತಿಲ್ವ? ಇದು ಸಾರ್ವಜನಿಕರು ಹೇಳ್ತಾರೆ. ಏಜೆಂಟ್ ಮುಖಾಂತರ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ನಡೀತದೆ. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಲ್ಲ, ಇದು ಬ್ರೋಕರ್ಸ್ ಡೆವಲಪ್ಮೆಂಟ್ ಅಥಾರಿಟಿ ಅಂತಕ್ಕಂಥದ್ದನ್ನ ಸಾರ್ವಜನಿಕರು ನನಗೆ ಹೇಳ್ತಿದ್ದಾರೆ. ನಾನು ನಿಮ್ಮ ಮುಖಾಂತರ ಕೇಳ್ತಕ್ಕಂಥದ್ದು ಕೂಡ, ಏನು ಕರ್ನಾಟಕದ ಚೀಫ್ ಸೆಕ್ರೆಟರಿ ಇದ್ದಾರೆ, ಮಂತ್ರಿಗಳಿದ್ದಾರೆ, ಎಲ್ಲ ಇದ್ದಾರೆ, ಎಲ್ಲ ಮಾಧ್ಯಮದಲ್ಲೂ ಕೂಡ ಬಂದಿದೆ. ಯಾವುದು 10 ಫೈಲು ಹೋಟೆಲ್ ಅಶೋಕದಲ್ಲಿ 118 ರೂಮ್ನಲ್ಲಿ ತೆಗೆದುಕೊಂಡು ಹೋದರ 10 ಫೈಲ್ನ ಕ್ಲಿಯರ್ ಮಾಡಿಸ್ತಕ್ಕಂಥದಕ್ಕೆ ರೂಮ್ ಮಾಡಿದ್ರು ಅಂತಕ್ಕಂಥದ್ದು ಕೂಡ
ಸಾರ್ವಜನಿಕವಾಗಿ ಗೊತ್ತಾಗಿದೆ. ಆ 10 ಫೈಲು ಯಾವುದು ಅಂತಕ್ಕಂಥದ್ದು ಮಾಹಿತಿ ಬೇಕಾಗ್ತದೆ.